ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟಾಚಾರಿಗಳಿಗೆ ಧಿಕ್ಕಾರ, ಭ್ರಷ್ಟ 420 ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಎಲ್ಲ ರೀತಿಯಲ್ಲೂ ವಂಚನೆಗಳು ನಡೀತವೆ, ಅನ್ಯಾಯ ನಡೀತಾ ಇದೆ. ಎಲ್ಲ ಅವ್ರ ಇಷ್ಟ ಬಂದಂಗೆ ಮನ ಬಂದಂತೆ ಬರ್ತಿರ್ತಕ್ಕಂಥ ದುಡ್ಡನ್ನು ಅವ್ರ ಇಷ್ಟ ಬಂದಂತೆ ಯೋಜನೆಗಳು ರೂಪಿಸ್ಕೊಂಡು ಎಲ್ಲ ಕೊಳ್ಳೆ ಹೊಡಿತವ್ರೆ. ಹಾಗಾಗಿ ಅವ್ರ ವಿರುದ್ಧ, ಆ ಕಚೇರಿ ವಿರುದ್ಧ, ಆ ಪಂಚಾಯಿತಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸಂಪೂರ್ಣ ವಿವರಣೆಗಳನ್ನ ನಮ್ಮ ಬಾಲಕೃಷ್ಣ ಅವರು ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು BR ಮುನ್ರಾಜ್ ಅವರು ಹೇಳ್ತಾರೆ. ಈ ಹೋರಾಟ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟನ ಸತತವಾಗಿ ಮುಂದುವರಿಸ್ತೀವಿ. ಅನ್ಯಾಯಗಳನ್ನು ಇವತ್ತು ನಾವು ಕೇಳಕ್ಕೆ ಹೋರಾಟ ಮುಂದೆ ನಮ್ಮ ಅಧ್ಯಕ್ಷರು ಮುನ್ರಾಜ್ ಅವರು ಮುಂದೆ ತೆಗೆದಿದ್ದಾರೆ. ಇದಕ್ಕೆಲ್ಲ ನಮ್ಮ ಬೆಂಬಲ ಇದೆ. ಹಿರಿಯ ಅಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತೀವಿ ಅಂತ ಹೇಳಿ ಈ ಹೋರಾಟನ ಜೈಗೊಳಿಸಿರ್ತಕ್ಕಂಥ ಜೈಬಿ 25ರಷ್ಟು ದುಡ್ಡನ್ನ ಹಣಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇರೋ ನಮ್ಮ ಅಧ್ಯಕ್ಷ ಪವಿತ್ರ ಅವರು, ಆಮೇಲೆ 420 ಯಾರೋ ನಮ್ಮ ಶಿವಣ್ಣ ಹಾಗೂ ಸಂಬಂಧಪಟ್ಟ ಕಾರ್ಯದರ್ಶಿಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಹಮ್ಮಿಕೊಳ್ಳೋಕೆ ಏನು ಅಂದರೆ, ಪ್ರತಿಯೊಂದು ಟೆಂಡರ್ ಆಗಿರಲಿ, ಯಾವುದೇ ಒಂದು ಕಾಮಗಾರಿಗೆ ಆಗಲಿ, ಎಲ್ಲ ಕಳಪೆ ಕಾಮಗಾರಿಗಳೇ. ಯಾವುದರಲ್ಲಿ ಹೇಳುವಂಥ ಕಾಮಗಾರಿ ಯಾವುದು ಇಲ್ಲವೇ ಇಲ್ಲ. ಅದರಲ್ಲಂತೂ ಈ ಬಿಲ್ ಕಲೆಕ್ಟರ್ ಆಮೇಲೆ ಶಿವಣ್ಣನೂ ಟೋಟಲಾಗಿ 420 ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ₹1 ಹಣವನ್ನು ದುಡ್ಡು ಮಾಡ್ಕೊಂಡು ಇದು ಮಾಡೋದ್ರಿಂದ ಇವತ್ತಿನ ದಿನ ನಾವು ಅಲ್ಲಿರೋಂಥ ಅಧ್ಯಕ್ಷರು ಪವಿತ್ರ ಅವರ ಸದಸ್ಯತ್ವ ಅಧ್ಯಕ್ಷರನ್ನ ರದ್ದು ಮಾಡಿ, ಈ 420ಗಳು ನಾಗರಾಜು ಶಿವಣ್ಣ ಅವರು ಇದ್ದಾರೋ ಅವ್ರ ಮೇಲೆ ಸೂಕ್ತ ತನಿಖೆ ನಡೆಸಿ ಅವರು ತಪ್ಪಿಸೋದ್ರಲ್ಲಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತ ಇವತ್ತಿನ ದಿವಸ ನಾವು ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುನ್ರಾಜ್ ಅವರು, ನಾವು ಆಮೇಲೆ ಅಧ್ಯಕ್ಷರಾದಂಥ ಶ್ರೀರಾಮ್ ಅವರು ಸೇರಿಕೊಂಡು ಇದೊಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಒಂದು ವೇಳೆ ನಮ್ಮ ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಹೋರಾಟ ಇನ್ನೂ ಹೆಚ್ಚಾಗಿರ್ತದೆ ಅಂದ್ಬಿಟ್ಟು ನಾನು 2 ಮಾತು ಹೇಳ್ತೀನಿ. ನ್ಯಾಯ ಯಾವುದೋ ನೆಟ್ಟಿಗೆ ಇದು ಮಾಡಿಲ್ಲ. ಈ ಕೆಲವು ಕಾಮಗಾರಿಗಳು ಮಾಡಿದ್ರು ಅದರಲ್ಲೂ ಎಲ್ಲ ಕಳಪೆ ಮಾಡಿಕೊಂಡು ಅವ್ರ ಸ್ವಂತ ಇದಕ್ಕಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಅಕಸ್ಮಾತ್ ಯಾರನ್ನ ಕೇಳಿದ್ರು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ಅಧ್ಯಕ್ಷರಿಗಾಗಲಿ, ಉಪಾಧ್ಯಕ್ಷರಿಗಾಗಲಿ, ಯಾರೇ ಆಗಲಿ, ಅವ್ರು ಇವಾಗ ಅಧ್ಯಕ್ಷರು ಸೈನ್ ಮಾಡ್ತಾರೆ, ಅದರಲ್ಲಿ ಕಮಿಷನ್ನು ಇಷ್ಟು ಅಂತ ಅಂದ್ಬಿಟ್ಟು ಈ ಬಿಲ್ ಮಾಡ್ತಾರಲ್ಲ, ಈ ಬಿಲ್ ಕಲೆಕ್ಟ್ರು ಕಮಿಷನ್ ಎಷ್ಟು ಅಂತ ಅಂದ್ಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ. ಅದರಲ್ಲಿ ಅಧ್ಯಕ್ಷರುಗಳು ಶಾಮೀಲಾಗಿ, ಉಪಾಧ್ಯಕ್ಷರುಗಳು ಅದರಲ್ಲಿ ಶಾಮೀಲಾಗಿ ಅದರಲ್ಲಿ ಹಣ ಲೂಟಿ ಮಾಡ್ಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿ, ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಒಂದು 200 ಕೋಟಿ ವಂಚನೆ ಮಾಡಿದ್ದಾರೆ ನಮ್ಮ BKಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ. ಅದರ ಸುಮಾರು ಲೂಟಿ ಮಾಡಿ ಎಷ್ಟೋ ಹಣ ಮಾಡಿ ಬೇರೆ ಕಡೆ ಎಲ್ಲ ಜಮೀನುಗಳು ತೆಗೆದು ಇಷ್ಟೆಲ್ಲ ಇದು ಮಾಡ್ತಾರೆ. ಒಬ್ಬ ಸದಸ್ಯರುಗಳಿಗೆ ಅಮ್ಮಮ್ಮ ಅಂದರೆ ಎಷ್ಟಿರ್ತದೆ ಸಂಬಳ, ಅಂಥದ್ರಲ್ಲಿ ಬೇರೆ ಕಡೆ ಜಮೀನುಗಳು ತೆಗೆದು ಮನೆಗಳು ಕಟ್ಟಕ್ಕೆ ಅದು ಇದು ಅಂತಂದರೆ ಬರೀ ಈ ಥರ ಕಳ್ಬಿಲ್ಗಳು ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಈ ಒಂದು ಹೋರಾಟದ ಮುಖಾಂತರ ಒಂದು ತನಿಖೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಈ ಹೋರಾಟ ಮುಖಾಂತರ ಕೇಳ್ಕೊಂಡು ನಾವು ಮನೆಯನ್ನು ಸಲ್ಲಿಸೋಕ್ಕೆ ಬಂದಿದ್ದೀವಿ. ಹಾಗಾಗಿ ಹೋರಾಟ ಹಮ್ಮಿಕೊಂಡು ನಾವು ಇಷ್ಟೆಲ್ಲ ಇದು ಮಾಡ್ತಾಯಿದ್ದೀವಿ. ಅಂದರೆ ಅಧ್ಯಕ್ಷ ಆಗಿದ್ದರೆ ಅದಕ್ಕೆ 30 ಲಕ್ಷ ಬಿಲ್ ಮಾಡ್ತಾರೆ. ಅದು ಕಳಪೆ ಕಾಮಗಾರಿ. ಜನರಲ್ ಮನೆಗಳ ಹತ್ರ ಬೋರ್ಡ್ ಹಾಕಿ 25% ಅಡಿ ಅವರು ಬಿಲ್ ಮಾಡ್ತಾರೆ. ಅದು ದಲಿತರಿಗೆ ಸೇರಬೇಕಾಗಿರೋ ಹಣ, ಅದನ್ನು ಡ್ಯೂಟಿ ಮಾಡ್ತಾವ್ರೆ. ಈ ಥರ ಬೇಜಾನ್ ಕಾಮಗಾರಿಗಳಲ್ಲಿ ಬೇಜಾನ್ ದುಡ್ಡು ಡ್ಯೂಟಿ ಮಾಡ್ತಾರೆ. ಏನಿಲ್ಲ ಅಂದರೂ ಒಂದು ಚೆಕ್ ಸೈನ್ ಆಗಬೇಕು ಅಂದರೆ 20ರಿಂದ 25% ಇದು ಕಮಿಷನ್ ತಗೊಂಡು ಇವರು ಕಾಮಗಾರಿಗಳು ನಡೆಸೋದು. 10 ಲಕ್ಷ ಕೆಲಸ ಮಾಡಿದರೆ 30 ಲಕ್ಷ ಬಿಲ್ ಮಾಡ್ಕೊತಾ ಇದ್ದಾರೆ. ಇವನ್ನೆಲ್ಲ ತನಿಖೆ ಮಾಡಿದ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಪಂಚಾಯತಿಯಲ್ಲಿ 5 ವರ್ಷ ಕೆಲಸ ಮಾಡಿದ್ದೀನಿ. ಮಾಜಿ ನೌಕರನಾಗಿ ನನಗೆಲ್ಲ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಯಾರು ಎಷ್ಟೆಷ್ಟು ಕಮಿಷನ್ ತಗೊತಾರೆ, ಹೆಂಗೆ ನಡೆಸ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಿಂದ ಹೇಳ್ತಾ ಇದ್ದೀನಿ, 5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ನನ್ನ ಸ್ವಾಭಿಮಾನ ಬಿಟ್ಟು, ಆ ಕೆಲಸ ಬಿಟ್ಟು ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಇನ್ನೂ ಬೇಜಾನ್ ಎಲ್ಲ ಊರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ದಲಿತರು ಇದ್ರ ಬಗ್ಗೆ ಚೆನ್ನಾಗಿ ಅರಿವು ಮೂಡಿಸ್ಕೊಂಡು ಹೋರಾಟಕ್ಕೆ ಬಂದರೆ ಇದಕ್ಕೆ ನ್ಯಾಯ ಸಿಗ್ತದೆ. ಅದಕ್ಕೆ ಅವ್ರ ಮೇಲೆ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ತಗೊಬೇಕು. ನಾವು ಹೋರಾಟ ನಂಬ್ಕೊಂಡಿದ್ವಿ ಅಂದರೆ, ಬಂಡಿಕೋಡಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ವಿರುದ್ಧ, ಆಮೇಲೆ ಸಾರ್ವಜನಿಕವಾಗಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು, ಆ ಅಭಿವೃದ್ಧಿಗೋಸ್ಕರ 1993ರಲ್ಲಿ
IAS ಅಧಿಕಾರಿಗಳು ನಜೀರ್ ಸಾಹೇಬರು ಭಾಳ ಕಷ್ಟಪಟ್ಟು ಪಂಚಾಯತ್ ರಾಜ್ ಆ ಇಲಾಖೆಯಲ್ಲಿ ಸುಮಾರು ಸರ್ಕಾರದಿಂದ ಎಷ್ಟು ಅನುದಾನ ಬಂದರೂ ಸಹ ಅನುದಾನನ ಕಾಮಗಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಳಕೆ ಮಾಡೋದಕ್ಕೋಸ್ಕರ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಗೆದ್ದು ಬಂದಂಥ ಭ್ರಷ್ಟ ಸದಸ್ಯರುಗಳು, ಆಮೇಲೆ ಕೆಲವು ಟೈಮ್ಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಅಧಿಕಾರಿಗಳು ಆಡಳಿತ ಮಾಡ್ತಾರೆ. ಇವ್ರು ಏನು ಮಾಡ್ತಾರಂದರೆ ಅಭಿವೃದ್ಧಿ ಕಡೆ ಗಮನ ಹರಿಸಲ್ಲ. ಈ ವರ್ಷ 2000ರಲ್ಲಿ ಉದಾಹರಣೆಗೆ ಒಂದು 2020ರಲ್ಲಿ ಆಗಿದ್ದರೆ ಅದೇ ಕಾಮಗಾರಿನ 2021, 22ಗೆ ಹಾಕ್ತಾರೆ, 22, 23ಗೆ ಹಾಕ್ತಾರೆ, 23, 24 ಸೇರಿಸ್ಕೊಡ್ತಾರೆ. ಆ ಕಾಮಗಳಲ್ಲಿ ಹೊಡಿತಾರೆ ಅಂದರೆ ಲೂಟಿಗಳು ಹಂಗಿಂಗೆ ಹೊಡೆಯಲ್ಲ. ಉದಾಹರಣೆಗೆ 2020, 21ರಿಂದ ಭಾಳ ಅಭಿವೃದ್ಧಿ ಹೊಂದಂಥ ನಮ್ಮ ಒಂದು ಬಂಟ್ವಾಳ ಗ್ರಾಮ ಪಂಚಾಯತ್ ತೆರಿಗೆ ವಸೂಲಿ ಅಂದರೆ ಸುಮಾರು ಅಂದರೆ ಒಂದು 20ರಿಂದ 50 ಕೋಟಿ ದುಡ್ಡು ಬರ್ತದೆ ಒಂದು ವರ್ಷಕ್ಕೆ. ಅಂಥದ್ದು 2020ರಿಂದ 24 ಸುಮಾರು ಒಂದು 200 ಕೋಟಿ ದುಡ್ಡು. 200 ಕೋಟಿ ದುಡ್ಡನ್ನು ಇವರು ಅಭಿವೃದ್ಧಿಗೆ ಬಳಸ್ಕೊಂಡಿದ್ದು ಈ ಅಷ್ಟು ಡೆವಲಪ್ಮೆಂಟ್ ಮಾಡಬೇಕಾಯಿತು ಅಭಿವೃದ್ಧಿಗಳನ್ನ. ಸುಮಾರು ಬಂಟ್ವಾಳ ಗ್ರಾಮ ಪಂಚಾಯತ್ ಒಂದು 12ರಿಂದ 13 ಹಳ್ಳಿ ಬರ್ತದೆ. ಹಳ್ಳಿಗೆ ಒಂದೊಂದು 5-5 ಕೋಟಿ 10 ಕೋಟಿ ಅಂದರೆ ಎಷ್ಟೋ ದುಡ್ಡು ಮಾಡ್ಬೋದಾಗಿತ್ತು, ಅಭಿವೃದ್ಧಿ ಮಾಡ್ಬೋದಾಗಿ ಏನು ಬೇಕು ಮಾಡಿ ಇವರು ಅದು ಮಾಡ್ತಾ ಇಲ್ಲ. ಫುಲ್ಲು ಲೂಟಿ ಹೊಡಿತಾವ್ರೆ. ಅಧ್ಯಕ್ಷರು ಹಂಚ್ಕೊಳ್ಳೋದು. ಇವತ್ತು ಈ ಅಧ್ಯಕ್ಷರೇ ಈ ವರ್ಷ ಬಂದವರಂದರೆ ಅದು ಯಾವುದೋ ಒಂದು ಆಡಳಿತ ನಡೆಸ್ಬೇಕಂತ ಒಂದು ಪಾರ್ಟಿ ಇರ್ತದೆ. ಆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾರೇ ಆಗಿರಲಿ ಆ ಅಧ್ಯಕ್ಷರು ಒಂದು ಕಮಿಟಿ ಅಂತ ಮಾಡ್ಕೊಂಡು ಒಬ್ಬರು ಅಧ್ಯಕ್ಷರು ನೇಮಕ ಮಾಡ್ತಾರೆ. ಇವರೆಲ್ಲ ಒಂದು ಒಗ್ಗಟ್ಟಾಗಿ ದುಡ್ಡು ಹೊಡೆಯೋದೇ ಕೆಲಸಗಳು ಇವ್ರು. ನಾನು ಭಾರತೀಯ ಜನತಾ ಪಾರ್ಟಿನೇ, ನಾನು ಭಾರತೀಯ ಜನತಾ ಪಾರ್ಟಿ ಇರೋದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರೇ. ಆದರೂ ಸಹ ನಾನು ಅವಿರೋಧವಾಗಿ ಯಾಕೆ ಹೋರಾಟ ಮಾಡ್ತೀನಿ ಅಂದರೆ ಪಾರ್ಟಿ ಹೆಸರು ಹೇಳ್ಕೊಂಡು ನೀವು ಅಭಿವೃದ್ಧಿ ಮಾಡಿದಿರಾ, ನೀವು ಲೂಟಿ ಮಾಡೋಕೆ ನಿಮ್ಮನ್ನು ಪಾರ್ಟಿ ನೇಮಕ ಮಾಡಲ್ಲ ಬಿಟ್ಟಿರೋದಲ್ಲಿ ಯಾಕೆ ನೀವು ಈ ಥರ ಈ ಆಲೋಕರ ಕೆಲಸಗಳು ಮಾಡಿ ನೀವು ಇದು ಮಾಡ್ತೀರಾ ನೀವು? ಅದಕ್ಕೆ ನೀವು ಪಾರ್ಟಿ ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲಿಸ್ಬಿಟ್ಟು ನಿಮ್ಮನ್ನು ಅಲ್ಲಿ ಅಧ್ಯಕ್ಷ ಮಾಡಿರೋದು ನೀವು. ಒಂದು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದರೂ ನಮ್ಮ ಮನೆಗೆ ನೀರು ಬಿಡೋದು ನೀರನ್ನೇ ಕಟ್ ಮಾಡೋಕ್ಕವ್ರು ಅಂದರೆ PDO ಆಗಿ ನಿಮ್ಗೆ ಎಷ್ಟಿರ್ಬೇಕು ದುರಾಂಕಾರ ನಿಮಗೆ? ನಿಮ್ಮ ಅಪ್ಪನ ಮನೆಯಿಂದ ಅದನ್ನು ಬಿಡ್ತಾ ಇದೆಯಾ ನೀನು ನೀರಿನಲ್ಲಿ? ಯಾರ್ದಯ್ಯ ಅದು? ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಇದ್ದೀನಿ. ನಮ್ಮ ಮನೆಯಲ್ಲೇ ನೀರನ್ನೇ ಬಿಡೋದನ್ನ ಕಟ್ ಮಾಡಿದ್ವಿ ಅಂದರೆ ನಾನು ಯಾಕಂದ್ರೆ ಅಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ನನಗೆ ನಿರ್ದೇಶನ ಮಾಡೋದು ನಾವು. ಆಮೇಲೆ ಆ ಭಾಗದಲ್ಲಿ MLA ಅವ್ರು ಗಮನ ಗೊತ್ತಾರಲ್ಲ, ಅವರು MLA ಅವರು ಮಿನಿಸ್ಟ್ರು, ಅವರು ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ. ಅವ್ರ ಗಮನಕ್ಕೂ ಏನು ತರಲ್ಲ. ಇವ್ರ ಪಾಡಿಗೆ ಇವರು ಇದು ಮಾಡಿದ್ದಾರೆ. ಮೊನ್ನೆ 28ನೇ ತಾರೀಕು ಒಂದು ಗ್ರಾಮ ಸಭೆ ಅಂತ ಮಾಡೋರು, 18ನೇ ತಾರೀಕಿಗೆ ನೋಡಿ ಈ ಥರ ಮಾಡ್ತಾರೆ. ಇದು ತಪ್ಪು, ಈ ಥರ ಮಾಡಬಾರ್ದು ಅವರು. ಇದು ಕಾಮಗಾರಿಗಳು ನಾವು ಮಾಡಿದ್ದೀವಿ, ನಾವು ಬೇಕಾಬಿಟ್ಟು ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಲೂಟಿ ಮಾಡ್ತಾರಲ್ಲ, ಈ ಥರ ದುಡ್ಡುಗಳೆಲ್ಲ ಇದು ಮಾಡ್ಕೊಂಡು ಸುಮ್ಮನೆ ಲೂಟಿ ಮಾಡ್ತಾರೆ. ಇದೇ ಒಂದು ವಿಚಾರದಲ್ಲಿ 23, 24 ಹಾಕವ್ರೆ. ಇದರಲ್ಲೆಲ್ಲ ಪ್ರತಿಯೊಂದಕ್ಕೂ ಸಹಿ ಇದೆ ನೋಡಿರಿ, ಅವರೇ ಸಹಿಗಳು ಹಾಕವ್ರೆ. ಇದು ಒರಿಜಿನಲ್ಲು 22, 23 ಇದು ಒರಿಜಿನಲ್ಸು. ಅವ್ರು ಮೊನ್ನೆ ಮಾಡೋರಲ್ಲ 18ನೇ ತಾರೀಕು, 18ನೇ ಮಾಡಿದ ಒಂದು ಸಹಿಗಳೇ ಇಲ್ಲ ನೋಡಿರಿ, ನೀವೇ ನೋಡಿರಿ, ಒಂದು ಸಹಿ ಏನು ಹಾಕೋರು. ಇದೆಲ್ಲ ಮಾಡೋದು ಕಳಪೆ ಕಾಮಗಾರಿಗಳೆಲ್ಲ. ಆಮೇಲೆ ಹೊಸ ಕಾಮಗಾರಿಗಳೇನು ಮಾಡಬೇಕಾದ್ರೆ ಪಬ್ಲಿಕ್ಕಲ್ಲಿ ಓದಬೇಕು. 2023, 24ರಲ್ಲಿ ಏನು ಹಾಕೋರೆ ಎಲ್ಲ ಪ್ರಿಂಟಿಂಗ್ ಮಾಡಿಂಥ ಕೆಲಸ, ಹೊಸ ಕೆಲಸ ಮಾಡ್ತೀನಿ ಅಂತ ಓದ್ತಾರೆ. ಈ ಮೊನ್ನೆ ಏನು ಮಾಡೋರು ಏನು ಓದಲೇ ಇಲ್ಲ, ಬೇಕಾಬಿಟ್ಟು ಚೀಟಿಗಳಲ್ಲಿ ಬರ್ಕೊಂಬಂದು ಹೇಳ್ತಾರೆ ಏನೋ ನೋಡಿ ನಾವು ಮಾಡ್ತಾಯಿದ್ದೀವಿ ಹೊಸ ಕೆಲಸಗಳು ಅಂತೇಳಿ. ಭಾಳ ಕಳಪೆ ಗ್ರಾಮ ಸಭೆ 18ನೇ ತಾರೀಕು ನಡೆದಿದ್ದು. ಆ ಒಂದು ಗ್ರಾಮ ಸಭೆಗೆ ನಾವೆಲ್ಲ ಧಿಕ್ಕರಿಸ್ತೀವಿ. ಈ ಒಂದು ಗ್ರಾಮ ಸಭೆಯನ್ನು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಗ್ರಾಮ ಸಭೆ ಬಂಟ್ವಾಳದಲ್ಲಿ ಆಗಬೇಕು, ನಂದು ಮೊದಲನೇ ಆದ್ಯತೆ. ಆಮೇಲೆ ನಂತರ ಆ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಏನು ಗೆದ್ದು ಈಗ ಸಚಿವರಾಗಿದ್ದಾರೋ ಅವರ ಅಧ್ಯಕ್ಷತೆಯಲ್ಲಿನೂ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಕ್ಷೇತ್ರದ MLA ಅವರು ಅವ್ರ ಸಮ್ಮುಖದಲ್ಲೇ ಆಗಬೇಕು. ಆಮೇಲೆ ಅಲ್ಲಿ ಒಳಪಟ್ಟಂತೆ ನಮ್ಮ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆರವರು ಆ ಗ್ರಾಮದ MP ಸದಸ್ಯರು ಅವರ ಸಮ್ಮುಖದಲ್ಲಿ ಈ ಕಾಮಗಾರಿಗಳ ವಿಚಾರದಲ್ಲಿ ಪರಿಶೀಲನೆಯಾಗಿ ಹೊಸದೊಂದು ಗ್ರಾಮ ಸಭೆ ಅಲ್ಲಿ ಆಗಬೇಕು. ಆ ಗ್ರಾಮ ಸಭೆ ಆಗೋವರೆಗೂ ಒಂದು ಸಿಂಗಲ್ ನಯ ಪೈಸನ ಗ್ರಾಮ ಪಂಚಾಯತಿಯಿಂದ ವೇಸ್ಟ್ ಮಾಡಬಾರ್ದು, ಅದು ಹಂಗೆ ಇರಬೇಕು. ಅಧ್ಯಕ್ಷರು ಮತ್ತು ಸಚಿವರು ಗಮನಕ್ಕೆ ತಂದು ನಿಮ್ಮ ಅಧ್ಯಕ್ಷತೆಯಲ್ಲೇ ಮಾಡಿ ನಾವು ಬೇಡ ಅನ್ನಲ್ಲ, ಜನರಿಗೆ ಗೊತ್ತಾಗಬೇಕು ನೀವು ಮಾಡೋ ಒಳ್ಳೆಯ ಕೆಲಸ ಮಾಡಿದ್ರಾ ಕೆಟ್ಟ ಕೆಲಸ ಮಾಡಿದ್ರಾ, ಅದು ಒಳ್ಳೆ ಕೆಲಸ ಮಾಡಬೇಕು. ಇವತ್ತು ಬಂಟ್ವಾಳದಲ್ಲಿ ಗ್ರಾಮ ಪಂಚಾಯತಿ ಒಂದು ಕಚೇರಿ ತೊಗೊಂಡ್ರೆ ಒಳ್ಳೆ ಹಳೆ ಮಿಷಿನ್ ಮನೆ ತೋಟಗಳಾಗಿ ಹಾಕ್ತೀವಿ, ಆ ಮಿಷಿನ್ ಮನೆ ಇದ್ದಂಗಿದೆ. ಬೇರೆ ಗ್ರಾಮಗಳಾಗಿ ನೋಡಿ ಕೋಟಿ ಖರ್ಚು ಮಾಡಿ ಒಳ್ಳೆ ಕಚೇರಿಗಳು ಚೆನ್ನಾಗಿ ಮಾಡ್ಯಾರೆ. ಆ ಮಿಷಿನ್ ಮನೆಗೆ ಬರೋದು ಇವ್ರು ಲೂಟಿ ಮಾಡ್ಕೊಂಡು ಪ್ರಿಂಟ್ಗಳು ಹೊಡ್ಕೊಂಡು ದುಡ್ಡು ಹೊಡ್ಕೊಂಡು ಹೋಗೋದು ಪಂಚಾಯತ್ ಸದಸ್ಯರು ಎಲ್ಲರೂ. ಇನ್ನು ಆ ಊರಲ್ಲಿ ಒಬ್ಬ ಮಾಜಿ ಉಪಾಧ್ಯಕ್ಷ ಒಬ್ಬ BK ಮಂಜು ಅಂತ ಅವ್ನು 420 ಅವನು. ಯಾರನ್ನ ಕ್ವಶನ್ ಮಾಡಿದ್ರೆ ಸಾಕು ಅವ್ರ ಕುಟುಂಬದವ್ರ ಮೇಲೆ 16ರಿಂದ 20 ಜನಗಳು ಬಿಟ್ಟು ಅಲ್ಲೇ ಮಾಡಿಸಿ ಮರಣಂತಿಗೆ ಅಲ್ಲಿಗೆ ಮಾಡಿಸೋದು. ಚಂದನ್ ಕುಮಾರ್ ನನ್ನ ತಂಗಿ ಮಗನನ್ನು ಹೊಡೆಸಲು ಸಾಕ್ಬಿಟ್ಟ ಅವನು. ಇವತ್ತು ಅವ್ನಿಗೊಂದು ಕಣ್ಣು ಕಾಣಿಸ್ತಾ ಇಲ್ಲ, ಇನ್ನೊಂದು ಕಣ್ಣು ಸ್ವಲ್ಪ ಒಂದು 10% ಕಾಣಿಸೋ ಸ್ಥಿತಿಯಲ್ಲಿದೆ. ಅಂಥವ್ರನ್ನ ಈ ಮಿಂಟೋ ಹಾಸ್ಪಿಟ್ಲಿ ಈ 4ನೇ ತಾರೀಕು ಅವನಿಗೆ ಆಪ್ರೇಷನ್ಸ್ ಇದೆ. ಅಂಥ ಇದರಲ್ಲಿದ್ದರೂ ಸಹ
ಆ ಒಂದು ವಿಚಾರಗಳನ್ನೆಲ್ಲ ನಾವೇನಾರ ಕೆಣಕ್ತೀವಿ, ನಾವೇನೋ ಹೇಳ್ತೀವಿ ಅಂದರೆ ಯಾರನ್ನ ಎತ್ಬಿಡೋದು, ನಮ್ಮ ಮೇಲೆ ಗಲಾಟೆ ಮಾಡೋದು, ನಮ್ಮ ಮೇಲೆ ಅಲೆಗಳು ಮಾಡ್ಸೋಕೆ ಭಾಳ ಪ್ರಯತ್ನ ಮಾಡ್ತಾವನೆ. ಇಡೀ ದಿನ ಬೆಳಗೋದು ಏನಾರು ಮಾಡಿ ಹೊಡ್ಸಾಕ್ರಿ, ಇದು ಮಾಡಾಕ್ರಿ ಅಂತ ಹೇಳ್ತಾರೆ. ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪಾರ್ಟಿಷನ್ ಪ್ರಕರಣ ದಾಖಲಾದರೂ ಸಹ ಆರೋಪಿಗಳನ್ನ ಸರಿಯಾಗಿ ಹಿಡಿದಿಲ್ಲ. ಇಲ್ಲಿ 420 ಒಬ್ಬ ACP ಇದ್ದಾನೆ, ಆಮೇಲೆ ಇನ್ನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾನೆ. ಅವರು ಸಹ ವ್ಯವಸ್ಥಿತವಾದಂಥ ಕೆಲಸಗಳು ಮಾಡ್ತಾ ಇಲ್ಲ, ಆರೋಪಿಗಳು ನಡೀತಾ ಇಲ್ಲ. ಅವನಿರ್ದು ಬರೋ ತಿಂಗಳು 9ನೇ ತಾರೀಕು ಬೃಹತ್ ಟಮಟೆ ಚಳವಳಿ ಇಲ್ಲೇ ಮಾಡ್ತೀವಿ. ಯಾಕಂದ್ರೆ ಏನಂತ ತೋರಿಸ್ತೀವಿ ನಾವು. ಯಾಕಂದ್ರೆ ಸುಮ್ಮನೆ ನಾವು ಹೋರಾಟ ಮಾಡ್ತಾ ಇಲ್ಲ. ACP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈ ಒಂದು ವಿಚಾರಗಳಲ್ಲಿ ನೀನು ಮಂಜಿನ ಕಡೆಯಿಂದ ದುಡ್ಡುಗಳಿಸ್ಕೊಂಡು, ಮೇಕೆರಾಜನ ದುಡ್ಡಿಸ್ಕೊಂಡು, ಚಾರ್ಜ್ ಶೀಟಲ್ಲಿ ಅವರಿಬ್ಬರನ್ನ ಕೈಲಿ ಬಿಟ್ಟು ನಾವು ಕಂಪ್ಲೇಂಟೇ ಕೊಡ್ತೀರಂತ ಇನ್ನೊಬ್ಬರನ್ನ ಗೌಡ್ರನ್ನ ಸೇರಿಸ್ಬಿಟ್ರು. ನೀವು ಅವ್ರನ್ನ ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಆರೋಪಿಗಳ ಸ್ಥಾನದಲ್ಲಿ ನಿಲ್ಸಿರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ನಾಚಿಕೆ ಆಗ್ತದಿಲ್ಲ? ನಿಮಗೆ ಇಂಥ 420 ಕೆಲಸಗಳ ನೀವು ಪೊಲೀಸ್ ಅಧಿಕಾರಿಗಳು ಮಾಡೋದು, ಇವೆಲ್ಲ ಮಾಡಬಾರ್ದು. ಆಮೇಲೆ ಈ ಪೂರ್ಣಚ್ಚ ಅಂತ ಬಂದಿದ್ದಾನೆ, ಈ ಬಂಡ್ಕೊಡಿಗಳ್ಳಿ PDO, ಅವನಂಥ ಭ್ರಷ್ಟ ಅಧಿಕಾರಿ ನನ್ನ ಜೀವನದಲ್ಲೇ ನೋಡಿಲ್ಲ. ನಾನೇ ಅವನನ್ನು ಅಲ್ಲಿ ಹಾಕ್ಸ್ಬೇಕಾದ್ರೆ ಇಲ್ಲಿ CO ಕಾಂತರಾಜ್ ಸಾಹೇಬ್ರ ಕಡೆಯಿಂದ ನಾನು ಮಾಹಿತಿ ತೊಗೊಂಡು, ಸಲಹೆ ತೊಗೊಂಡು, ಅವ್ರನ್ನ ಬೇಲಾಡ್ಕೊಂಡು ಅವ್ರನ್ನ ಹಾಕ್ದೆ. ಅವ್ರು ಫೋನ್ ಮಾಡಿ ಹೇಳ್ತಾರೆ, ನನ್ನ ಕಾಂತರಾಜ್ ಅವರೇ ಪೂರ್ಣಾಚ್ ಅವ್ರಿಗೆ ಆರ್ಡ್ರ್ ಮಾಡಿದ್ದೀನಿ, ತೊಗೊಂಡೋಗಿ ನಮ್ಮದೇ ಕೆಲಸ ಮಾಡ್ಸಪ್ಪ ಅಂತ ಹೇಳಿದ್ರೆ, ಅಂತೂ ಅಯೋಗ್ಯನ ಕರ್ಕೊಂಡೋಗಿ ಒಂದು ಒಳ್ಳೆ ಕಡೆ ನಾನು ಕಮ್ಯುನಿಕೇಷನ್ ಸ್ಕಿಲ್ ಕ್ಲಾಸ್ಗೂ ಕಳಿಸ್ತೀನಿ, ಒಳ್ಳೆ ಕೆಲಸ ಕಲಿ, ಜನಕ್ಕೆ ಒಳ್ಳೇದು ಮಾಡಲಿ ಅಂದರೆ ದುಡ್ಡು ಹೊಡೆಯೋಕೆ ಲೂಟಿ ಮಾಡೋಕ್ಕೆ ಹೋಗ್ತಾನೆ. ಈ ಕಳ್ಳರು ಸಂತೆಗೆ ಹೋದಾಗ ಅಂತೇಳಿ PDO ಹುದ್ದೆನೇ ಹಂಗೆ ಇದೇನೋ ಗೊತ್ತಿಲ್ಲ. ಇಲ್ಲಿ ಬಂಡ್ಕೊಡಿಗಳ್ಳಿ ಗ್ರಾಮ ಪಂಚಾಯತಿಲಿ ಇರೋಂಥ ಮತ್ತು ತೆರಿಗೆ ಹಣ ಎಲ್ಲಿ ಬರಲ್ಲ. ಉತ್ತರಕ್ಕೆ ಹೋದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಪಶ್ಚಿಮಕ್ಕೆ ಹೋದರೆ ಇಂಡಸ್ಟ್ರಿಯಲ್ಲು, ಆಮೇಲೆ ಹಿಂಗೆ ದಕ್ಷಿಣಕ್ಕೆ ಬಂದರೆ BBMP, ಇನ್ನು ಆಮೇಲೆ ಪಶ್ಚಿಮಕ್ಕೆ ಹೋದರೆ ನ್ಯಾಷನಲ್ ಹೈವೇಗಳು, ಸೆಂಟ್ರಲ್ ಇರೋದು ಒಳ್ಳೆ ಅಭಿವೃದ್ಧಿ ಹೊಂದಿರತಕ್ಕಂಥ ಪಂಚಾಯತಿ ನಮ್ಮದು. 25% ಹಣ ನಮಗೆ ಇದೆಲ್ಲ ಸುಮಾರು ಅಂದರೆ ನಮಗೆ 75 ಕೋಟಿ ಬರಬೇಕಾಯ್ತು. ಆ 75 ಕೋಟಿ ದುಡ್ಡು ಕೊಟ್ಟು ಬಿಟ್ಟಿದ್ರೆ ಬಂಡ್ಕೊಡಿಗಳ್ಳಿ ಇಷ್ಟೋ ಡೆವಲಪ್ಮೆಂಟ್ ಆಗ್ಬಿಡ್ತಾಯಿತ್ತು. ಆ ದುಡ್ಡನ್ನೆಲ್ಲ ಲೂಟಿ ಮಾಡಿ ನಿಮ್ಮ ಅಪ್ಪನ ಮನೆಗೆ ಆಸ್ತಿ ಅನ್ಕೊಂಬಿಟ್ಟಿದ್ದೀನ ನೀವು. ಆಮೇಲೆ ಯಾರು ಗೆದ್ದಿರ್ತಾನೋ ಒಬ್ಬ ಸಾಮಾನ್ಯ ಅವ್ರದ್ದಾನೆ, ಅವ್ರ ಮನೆಗಳಿಗೆ ಹತ್ರ ಹೋಗ್ಬಿಟ್ಟು ಈ ಇದಿರ್ತಾವಲ್ಲ ದನಗಳ ತೊಟ್ಟಿಗೆ, ಆ ತೊಟ್ಟಿಗಳಿಗೆ ಹೋಗ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಸೆಟ್ಗಳು ಮಾಡ್ಕೊಂತಾರೆ. ಏನು ಇದು ಅಂದ್ಕೊಂಡವ್ರೆ? ಏನು ಅಂದ್ಕೊಂಡಿದ್ದೀರಿ ನೀವು? ಪಂಚಾಯತಿಯಲ್ಲಿ ಗೆದ್ದು 200 ಕೋಟಿ ಯಾರಪ್ಪನ ಆಸ್ತಿ? ಇದನ್ನು ವ್ಯವಸ್ಥಿತ ತನಿಖೆ ಆಗಬೇಕು. ಲೋಕಾಯುಕ್ತರು ಇವತ್ತು ನಾವು ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ, ಲೋಕಾಯುಕ್ತರಿಗೆ ಮನವಿಯನ್ನು ಕೊಡ್ತೀವಿ. ಆ ಲೋಕಾಯುಕ್ತರು ಅಧಿಕಾರಿಗಳು ಬಂದು ತನಿಖೆ ಮಾಡಿ ಬಂಡ್ಕೊಡಿಗಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ನಡೆದಂಥ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಏನು ಅಭಿವೃದ್ಧಿಯ ಒಂದಂಥ ಸಂದರ್ಭ ಇದ್ದಂಥ ಅವ್ಯವಹಾರಗಳು ನಡ್ತಲ್ಲ, ಅದರಲ್ಲಿ ಬಂಡ್ಕೊಡಿಗಳ್ಳಿ ಮುಂಚಿನ ಭಾಳ ಮುಖ್ಯ. ಅದರಿಂದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಎಲ್ಲ ಜೈಲಿಗೆ ಹೋಗಿದ್ದು ಇವನಿಂದನೇ. ಈ ಒಂದು ವಿಚಾರದಲ್ಲಿ ಅವನು ಜೈಲಿಗೆ ಹಾಕಬೇಕು ಲೋಕಾಯುಕ್ತ ಅಧಿಕಾರಿಗಳು. ಈ ಒಂದು ವಿಚಾರದಲ್ಲಿ ನಮ್ಮ ಹೋರಾಟಕ್ಕೆ ಭಾಳ ಯಶಸ್ವಿಯಾಗಿ ನಡೆಸಬೇಕಾಗಿತ್ತು. ನಾವು ಇವತ್ತೇನೋ 3-4 ಹೋರಾಟಗಳಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಚಿಕ್ಕದಾಗಿ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದರೆ ಭಾಳ ಬೃಹತ್ವಾದಂಥ ಹೋರಾಟವನ್ನು ಮಾಡ್ತೀವಿ. ಇದೇ ಜಾಗದಲ್ಲಿ ಮಾಡಿ ಈ ಒಂದು ಹೋರಾಟಕ್ಕೆ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದರೆ ಇಬ್ಬರು ಸಚಿವರುಗಳು ನಾವು ರಾಜೀನಾಮೆ ಒತ್ತಾಯಿಸಿ ನಾವು ಹೋರಾಟ ಮಾಡ್ತೀವಿ. ಇದಕ್ಕೊಂದು ನಾವು ಹಿಂದೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಮ್ಮ ಬಾಲಕೃಷ್ಣವರು, ನಮ್ಮ ಅಧ್ಯಕ್ಷರಾದಂಥ ಶ್ರೀರಾಮಣ್ಣವರು, ಮತ್ತು ನಮ್ಮ ಸುಕುಮಾರ್ ಅವರು, ಮತ್ತು ನಮ್ಮ ಗಾಯತ್ರಿ ಮೇಡಮ್ ಅವರು, ಮತ್ತು ನಮ್ಮ ಹರೀಶ್ ಅವರು, ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ನಡೆಸಿ ನನ್ನ ಈ ಒಂದು ಹೋರಾಟಕ್ಕೆ ನಾನು ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ಈ ಬಂದಿರತಕ್ಕಂಥ ಮಾಧ್ಯಮದ ವರ್ಗದವರು ಈ ವಿಚಾರವನ್ನು ಪ್ರಚಾರ ಮಾಡಿ ಒಳ್ಳೆ ರೀತಿಯೆಲ್ಲ ನ್ಯಾಯ ಕೊಡಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಬೇಕೇ ಬೇಕು, ಬೇಕೇ ಬೇಕು, ಲೋಕಾಯುಕ್ತ ಮತ್ತು CBI SEOD ತನಿಖೆಯಾಗಿ ತಪ್ಪಿಸಿದ ವಿರುದ್ಧವಾಗಿ ತನಿಖೆ ಆಗಲಿ. ಇವತ್ತು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ನಾಳೆ ನಾಡ್ದು ಅವ್ರನ್ನ ಖುದ್ದಾಗೂ ಭೇಟಿ ಮಾಡಿ ಇನ್ನೊಂದ್ಸರಿ ನಾನೇ ಅವ್ರಿಗೆ ಹೇಳ್ತೀನಿ. 100% ಸ್ಪಂದಿಸ್ತಾರೆ. ಯಾಕಂದರೆ ಒಂದು ಕೆಲವು ವಿಚಾರಗಳಲ್ಲಿ ಕಡಿವಾಣ ಆಗ್ತಾರೆ. ಈ ದಲಿತರ ಹಣ ಎಲ್ಲ ಲೂಟಿ ಮಾಡ್ತಾ ಇರೋದ್ರಿಂದ, ಯಾಕಂದ್ರೆ ದಲಿತ ಮಂತ್ರಿ ಆಗಿರೋದ್ರಿಂದ ಮುಂದೆ ಅವರೇ ಒಂದು ನಮ್ಮ ದಲಿತರಿಗೆ ಒಂದು ಪೌಂಡ್ರಾದಂಥ ಒಂದು ಮಂತ್ರಿಗಳು. ಯಾಕಂದರೆ ಅವರು ಈ ಥರ ಸ್ಪಂದಿಸಿಲ್ಲ ಅಂದರೆ ಅವ್ರಿಗೆ ಏನೋ ಅವ್ರ ಸ್ಥಾನಕ್ಕೆ ಧಕ್ಕೆ ಆಗುತ್ತೆ. ಮೊದಲು ಹೇಳ್ತೀನಿ, ಅವ್ರಿಗೆ ಪ್ರತಿಭಟನೆ 100% ಮಾಡೇ ಮಾಡ್ತೀನಿ. ನಾನು ಬಿಡಲ್ಲ ನಾನು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅವ್ರು ಕೊಟ್ಟರೆ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ನ್ಯಾಯ ಕೊಡಿ ಸ್ವಾಮಿ, ನ್ಯಾಯಕ್ಕಾಗಿ ಹೋರಾಟ. ಅವ್ರ ವಿರುದ್ಧವಾಗಿ ಏನು ಮಾಡಲ್ಲ, ನ್ಯಾಯಕ್ಕಾಗಿ ಹೋರಾಟ. ಅವ್ರೇನು ಬೇಜಾರು ಪಡ್ಕೊಂಬಾರ್ದು. ಇದ್ರಲ್ಲಿ ಜೈ ಭೀಮ್, ಜೈ ಭಾರತ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ. ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಬೇಕೇ ಬೇಕು, ನ್ಯಾಯ ಬೇಕು. ಹೊಡ್ಕೊಂಡು ಹೋಗೋದೇ ಕೆಲಸಗಳಾಗ್ಬಿಟ್ಟಿರ್ತದೆ. ಈ ಒಂದು ವಿಚಾರದಲ್ಲಿ 2020ರಿಂದ ಹಿಡಿದು 2024-25 ತನಕ ಲೂಟಿ ಮಾಡೋದು ಬಿಸಾಕ್ಬಿಟ್ಟಿದ್ದಾರೆ ದುಡ್ಡುಗಳನ್ನ. ಅದು ತನಿಖೆ ಆಗಬೇಕು. ಆ ತನಿಖೆಗೋಸ್ಕರ ಹೋರಾಟವನ್ನು ನಂಬ್ಕೊಂಡಿದ್ದೀವಿ. ಆಮೇಲೆ ಮೊನ್ನೆ 18/12/2024 ಮೊನ್ನೆ ಹೊಸ ಒಂದು ಗ್ರಾಮ ಸಭೆ ಮೀಟಿಂಗ್ ಆಯಿತು. ಆ ಗ್ರಾಮ ಸಭೆ ಮೀಟಿಂಗಲ್ಲ, ಅದು ಕೊಳಚೆ ಸಭೆ ಆಗ್ಬಿಟ್ಟದೆ ಅದು. ಯಾಕಂದರೆ ಅದು ವ್ಯವಸ್ಥಿತವಾಗಿ ಆ ಮೀಟಿಂಗೂ ಮಾಡಲಿಲ್ಲ, ಕಾನೂನು ಚೌಕಟ್ಟಲ್ಲಿ ಮಾಡಿಲ್ಲ, ಆ ಮೀಟಿಂಗು ಮಾಡೋಕ್ಕೂ ಬಂದಿಲ್ಲ. ಆ ದುಡ್ಡು ಹೊಡೆಯೋದು ಅಂದ್ಬಿಟ್ರೆ ಆ ಪೂರ್ಣಾಚ PDO ಬೇರೆ ಏನಂದ್ರೆ ಏನೂ ಗೊತ್ತಿಲ್ಲ ಅವನಿಗೆ. ಯಾಕಂದರೆ ಯಾವ ರೀತಿ ನಾವು ಗ್ರಾಮ ಸಭೆ ಮಾಡ್ತಾನಂದರೆ
ಆ ಗ್ರಾಮಗಳಲ್ಲಿ ಏನು ಅಭಿವೃದ್ಧಿಗೋಸ್ಕರ ಒಂದು ವ್ಯವಸ್ಥಿತ ಶಿವಸೇನೆಗಳು ಹಾಕಿದ್ದು ಸುಮ್ಮನೆ ತೋರಿಸ್ತಾನೆ ಎಲ್ಲರಿಗೂ ನಮಗೆ ಬೇಜಾರಾಗ್ತದೆ. ಆಮೇಲೆ ಅಲ್ಲಿ ಬೇರೆ ಬೇರೆ ಸಂಘಟನೆಯವರು ಅವ್ರಿಗೆ ಕರೆದ್ಬಿಟ್ಟು ಭಾಷೆಗಳು ಮಾಡಿಸ್ತಾ ಇದ್ದಾನೆ, ಅಭಿವೃದ್ಧಿಗೋಸ್ಕರ ಮಾಡ್ರಿ ಅಂತಂತ ಹೇಳಿದ್ರೆ ಸಂಘಟನೆಗಳು ಮಾಡ್ಕೊಂಡು ಕೆಲಸಗಳು ಮಾಡ್ತಾರೆ. ಅದೆಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡಿದ್ದಲ್ಲ. ಆಮೇಲೆ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಪಂಚಾಯತಿ, ಆ ಪಂಚಾಯತಿಗಳಲ್ಲಿ ನೀಟಾಗಿ ಅಭಿವೃದ್ಧಿಗೋಸ್ಕರ ಮಾಡಬೇಕು ಹೊರತು ಸುಮ್ಮನೆ ಮಾಡೋಕ್ಕೆ ಹೊರದು ಈ ಒಂದು ವಿಚಾರದಲ್ಲಿ ನಾವು ಇದಕ್ಕೆ ಮೊನ್ನೆ ಮಾಡಿರೋ ಒಂದು ಗ್ರಾಮ ಸಭೆಯನ್ನು ಖಂಡಿಸ್ತೀವಿ. ಮತ್ತೆ ಇನ್ನೊಂದು ಹೊಸ ಒಂದು ಗ್ರಾಮ ಸಭೆ ಆಗಬೇಕು. ಆ ಗ್ರಾಮ ಸಭೆಯನ್ನು ಪ್ರಿಯಾಂಕಾ ಖರ್ಗೆ ಅವರು, ಕೃಷ್ಣ ಬೈರೇಗೌಡ, ಶೋಭಾ ಕಾರಂಜಲಿ ಇವ್ರ ನೇತೃತ್ವದಲ್ಲಿ ಮತ್ತು ಇಒ ಮತ್ತು ಸಿಒಗಳು ಅವರು 5 ಜನನು ಬಂದ್ಬಿಟ್ಟು ಗ್ರಾಮ ಸಭೆ ಮಾಡಬೇಕು. ಇಲ್ಲಾಂದರೆ ನಾವು ಮತ್ತೆ ಇನ್ನೊಂದು ಹೋರಾಟ ಮಾಡೇ ಮಾಡ್ತೀವಿ. ಅದು ಯಾವುದೇ ರೀತಿಯಲ್ಲಿ ಈಗ ಹೊಸ ಕೆಲಸಗಳಿಗೆ ಅನುಮೋದನೆಗಳನ್ನ ನೀಡಬಾರ್ದು. ಹಳೆ ಕೆಲಸಗಳೇನಾಗಿದೆ ಅದನ್ನ ಪರಿಶೀಲನೆ ಮಾಡಿ ತಪ್ಪಿಸಿರುವುದಾಗಿ ಕಾನೂನು ಕ್ರಮ ಕೈಗೊಂಡು ಹೊಸ ಕೆಲಸಗಳಿಗೆ ಆದ್ಯತೆ ನೀಡಬೇಕು. ಮತ್ತು ನಂತರ ಒಂದು ಹೊಸ ಒಂದು ಬಿಲ್ಡಿಂಗ್ ಆಗೋವರೆಗೂ, ಪಂಚಾಯತಿ ಕಚೇರಿ ಆಗೋವರೆಗೂ ಯಾವುದೇ ಕೆಲಸ ಮಾಡಬಾರ್ದು ಅಂತೇಳಿ ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ನಮ್ಮ ಹೆಸರು BR ಮುನ್ರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ.